ರಾಯಚೂರಿನಿಂದ ಎಸ್ಕೇಪ್ ಆದ ಶಾಸಕ ದದ್ದಲ್. ಶಾಸಕ ಬಸನಗೌಡ ದದ್ದಲ್ ರಾಯಚೂರಿನಿಂದ ಎಸ್ಕೇಪ್ ಆಗಿದ್ದಾರೆ. ಇಡಿ ಬಂಧನದ ಭೀತಿಯಿಂದ ಶಾಸಕ ದದ್ದಲ್ ಪರಾರಿ. ದದ್ದಲ್ ಎಸ್ಕೇಪ್ ಆದ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. KA 36 Z1183 ನಂಬರ್ನ ಕಾರ್ನಲ್ಲಿ ದದ್ದಲ್ ಪರಾರಿಯಾಗಿದ್ದಾರೆ. ಟಿವಿ9 ಕ್ಯಾಮೆರಾ ಕಾಣ್ತಾ ಇದ್ದಂತೆ ವೇಗವಾಗಿ ಕಾರನ್ನ ಚಾಲನೆ ಮಾಡಿಕೊಂಡು ಡ್ರೈವರ್ ಹೋಗಿರೋದು. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ದದ್ದಲ್ ಪರಾರಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ಕಾರ್ನಲ್ಲಿ ದದ್ದಲ್ ಇದ್ರು ಅನ್ನೋ ಮಾಹಿತಿ ಇದೆ. ದದ್ದಲ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಟಿವಿ9 ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಆಗ್ತಾ ಇದ್ದ ಹಾಗೆ ಗಮನಿಸ್ತಾ ಇರಬಹುದು. ಅತಿ ವೇಗವಾಗಿ ಕಾರನ್ನ ಓಡಿಸಿಕೊಂಡು ಹೋಗುವಂತಹ ಕೆಲಸ ಕೂಡ ಆಗಿದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ದದ್ದಲ್ ಎಸ್ಕೇಪ್ ಆಗಿರೋದು. ಬಸನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಅವರ ಅತ್ಯಾಪ್ತರನ್ನ ಕೂಡ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿದ್ರು. ಇನ್ನು ದದ್ದಲ್ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ದುಂಬಾಲು ಬಿದ್ದಿದ್ರು. ಆದರೆ ಅದು ಸಾಧ್ಯವಿಲ್ಲ ಅಂತ ಹೇಳಿ SIT ಅಧಿಕಾರಿಗಳು ವಿಚಾರಣೆ ಮಾಡಿ ಬಿಟ್ಟಿದ್ರು. ನಂತರ ಅವರು ಎಸ್ಕೇಪ್ ಆಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಟಿವಿ9 ಕ್ಯಾಮೆರಾಗೆ ಸಿಕ್ಕಿಬಿದ್ದಿದ್ದಾರೆ ಬಸನಗೌಡ ದದ್ದಲ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ದದ್ದಲ್ ಅವರು ಎಸ್ಕೇಪ್ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಕಥೆ ಅಂತ? ಏನು ಇಡಿ ಅಧಿಕಾರಿಗಳು ಈಗಾಗಲೇ ದದ್ದಲ್ ಅವರಿಗೆ ಕಳೆದ ಒಂದು ದಿನದಿಂದ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಎಲ್ಲೊಂದು ಕಡೆ ಅವರು ಅರೆಸ್ಟ್ ಆದ್ರು ಅನ್ನುವಂಥದ್ದು ಊಹಾಪೋಹ ಕೂಡ ಇತ್ತು. ಆದ್ರೆ ಅವರು ಯಾರ ಸಂಪರ್ಕ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಕ್ಷಣದ ಅಂದ್ರೆ ಟಿವಿ9 ಕ್ಯಾಮ್ರಾ ಎದುರು ಅವರು ಪ್ರತ್ಯಕ್ಷರಾಗಿರುವಂತದ್ದು. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ಅವರು ಎಸ್ಕೇಪ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಖುದ್ದು ಟಿವಿ9 ತಂಡ ಆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾರು ಚಾಲಕ ವೇಗವಾಗಿ ಟಿವಿ9 ಕ್ಯಾಮ್ರಾ ನೋಡಿ ಅತಿ ವೇಗವಾಗಿ ಕಾರ್ ಚಾಲನೆ ಮಾಡಿಕೊಂಡು ಮಂತ್ರಾಲಯ ರಸ್ತೆ ಹತ್ತ ಹೋಗಿರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ ಇಡಿ ಭಯದಲ್ಲಿ ದದ್ದಲ್ ಅವರು ಇದ್ರು ಅನ್ನುವಂಥ ಸ್ಪಷ್ಟವಾದ ಚಿತ್ರಣ ಗೋಚರಿಸ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ಹೀಗಾಗಿ ನಾಗೇಂದ್ರ ಅವರ ಅರೆಸ್ಟ್ ಬೆನ್ನಲ್ಲೇ ತಮ್ಮನ್ನು ಕೂಡ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಭಯದಲ್ಲಿ ದದ್ದಲ್ ಅವರು ಇದ್ರು. ಮೊನ್ನೆ SIT ಅಧಿಕಾರಿಗಳ ವಶದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಅರೆಸ್ಟ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ದಂಬಾಲು ಬಿದ್ದಿದ್ರು. ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. SIT ತನಿಖೆಗೆ ಎದುರಿಸಿ ಹೊರಬಂದ ಬಳಿಕ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ, ಎಸ್ಕೇಪ್ ಆಗಿದ್ರು. ಆದ್ರೆ ಖುದ್ದು ನಿನ್ನೆ ಅವರು ರಾಯಚೂರಿನಲ್ಲೇ ಇದ್ದಿರಬಹುದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಸ್ಥಳೀಯ ಪೊಲೀಸರು ಕೂಡ ಆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಅವರ ನಿವಾಸದಿಂದಲೇ ಅವರು ಖಾಸಗಿ ಅಂದ್ರೆ ಆಪ್ತರ ಒಂದು ವಾಹನದ ಮೂಲಕ ಅವರು ಎಸ್ಕೇಪ್ ಆಗಿರೋ ದೃಶ್ಯ ಸದ್ಯ ಟಿವಿ9 ಕ್ಯಾಮ್ರಾಗೆ ಸಿಕ್ಕಿರುವಂತದ್ದು. ಇಬ್ರು ಅವ್ರ ಜೊತೆಗೆ ಅವರ ಆಪ್ತರು ಕೂಡ ಇದ್ರು ಖಾಸಗಿ ವಾಹನದಲ್ಲಿ. ಅವರು ಮಂತ್ರಾಲಯ ಮಾರ್ಗವಾಗಿ ಹೋಗಿರುವಂತದ್ದು. ಅಂದ್ರೆ ಅವರು ಆಂಧ್ರ ಈ ಗಡಿಭಾಗ ಇರುವಂತ ಕಾರಣಕ್ಕಾಗಿ ಆಂಧ್ರ ಕಡೆ ಅವರು ಮೂವ್ ಆದ್ರ ಅಥವಾ ಇಲ್ಲೇ ಅವರ ವ್ಯಾಪ್ತಿಗೆ ಗ್ರಾಮೀಣ ಭಾಗದ ಅವರ ವ್ಯಾಪ್ತಿ ಏನ್ ಕ್ಷೇತ್ರದ ವ್ಯಾಪ್ತಿ ಇದೆ ಅಲ್ಲಿ ಯಾರಾದ್ರೂ ಆಪ್ತರ ಮನೆಯಲ್ಲಿ ಇರ್ತಾರ ಅನ್ನುವಂತ ಪ್ರಶ್ನೆ ಮತ್ತು ಶಂಕೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಭೀಮೇಶ್. ರಾಯಚೂರಿನಿಂದ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಈ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ನೀವು ನೋಡ್ತಾ ಇದ್ದೀರಾ, ಇಡೀ ಬಂಧನ ಭೀತಿಯಿಂದ ಶಾಸಕ ದದ್ದಲ್ ಪರಾರಿ ಆಗ್ತಾ ಇರುವಂತಹ ದೃಶ್ಯ ಇದು. ದದ್ದಲ್ ಎಸ್ಕೇಪ್ ಆದಂತ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. KA 36 Z1183 ನಂಬರ್ನ ಕಾರ್ನಲ್ಲಿ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಟಿವಿ9 ಕ್ಯಾಮೆರಾ ಕಾಣ್ತಾ ಇದ್ದಂತೆ ವೇಗವಾಗಿ ಕಾರನ್ನ ಚಾಲನೆ ಮಾಡಿದ್ದಾರೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ದದ್ದಲ್ ಪರಾರಿಯಾಗಿರೋದು ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಟಿವಿ9ನ ಕ್ಯಾಮೆರಾ ಕಾಣ್ತಾ ಇದ್ದಂತೆ ವೇಗವನ್ನ ಪಡೆದುಕೊಳ್ಳುತ್ತೆ ಕಾರ್. ಎಲ್ಲಿದ್ದಾರೆ ಏನು ಅನ್ನೋದು ನಿಜಕ್ಕೂ ಗೊತ್ತಿಲ್ಲ ಯಾರಿಗೂ ಕೂಡ. ಶುಕ್ರವಾರ ಇವರ ವಿಚಾರಣೆಯನ್ನು ನಡೆಸಲಾಗುತ್ತೆ. ಇಡೀ ದಿನ ವಿಚಾರಣೆಗೆ ಒಳಪಡಿಸಿರುವಂತ ಇಡಿ ಅನಂತರದಲ್ಲಿ ಅವರನ್ನ ಬಿಟ್ಟು ಕಳಿಸ್ತಾರೆ. ಆ ತಕ್ಷಣಕ್ಕೆ ಇಡೀ ಕುಟುಂಬ ಸಮೇತವಾಗಿ ಪರಾರಿಯಾಗ್ತಾರೆ. ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಇದೀಗ ಟಿವಿ9 ಕ್ಯಾಮೆರಾದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ಕಾರ್ನಲ್ಲಿ ಶಾಸಕ ದದ್ದಲ್ ಇದ್ದಾರೆ. ಟಿವಿ9 ಕ್ಯಾಮೆರಾ ಕಾಣ್ತಾ ಇದ್ದಂತೆ ವೇಗವಾಗಿ ಚಲಾಯಿಸಿಕೊಂಡು ಹೋಗಿದ್ದಾರೆ. ಇದೆಲ್ಲವೂ ಕೂಡ ಬಂಧನ ಭೀತಿ ಹೀಗೆ ಮಾಡಿಸ್ತಾ ಇದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ದದ್ದಲ್ ಪರಾರಿ ಆಗ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಒಂದು ಸಲ ಇವರು ವಿಚಾರಣೆಗೆ ಹಾಜರಾಗಿದ್ದು ಆಯ್ತು, ವಿಚಾರಣೆಯನ್ನ ಫೇಸ್ ಮಾಡಿದ್ದು ಆಯ್ತು. ಆ ನಂತರದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಇದು ಮೊದಲ ಬಾರಿ ಕಾಣ್ತಾ ಇರುವಂತ ಅವರ ದೃಶ್ಯ.